ಇವತ್ತಿನ ರೆಸಿಪಿಯಲ್ಲಿ ಪರ್ಫೆಕ್ಟಾಗಿ ಡಾಮಿನೋಸ್ ಸ್ಟೈಲಲ್ಲಿ ಓವನ್ ಇಲ್ಲದೇ ಪಿಜ್ಜಾ ಹೇಗೆ ಮಾಡೋದು ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಕಂಪ್ಲೀಟಾಗಿ ಅರ್ಥ ಆದಮೇಲೆ ನೀವು ಮನೆಯಲ್ಲಿ ಈಸಿಯಾಗಿ ಪಿಜ್ಜಾ ಮಾಡ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಜರಡಿ ಹಾಕೊಳ್ತಾ ಇದ್ದೀನಿ. ಅಂದರೆ ಪಿಜ್ಜಾ ಮಾಡುವಂಥ ಮೊದಲನೇ ಸ್ಟೆಪ್ ಇದು. ಜರಡಿ ಹಿಡ್ದೇನೆ ನೀವು ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು 2 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಸಾಸ್ ಪ್ಯಾನ್ಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಬಿಸಿ ಮಾಡ್ಕೊಳ್ಬಾರ್ದು, ಉಗುರು ಬೆಚ್ಚಗೆ ಅಂತಾರಲ್ಲ ಅಷ್ಟು ಬಿಸಿ ಮಾಡಿಕೊಂಡು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನೀರನ್ನು. ಇದಕ್ಕಿವಾಗ ಆ್ಯಕ್ಟಿವ್ ಡ್ರೈ ಈಸ್ಟ್ ಅಂತ ಸಿಗುತ್ತೆ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಅಥವಾ ಶಾಪಿಂಗ್ ಮಾಲ್ಗಳೆಲ್ಲ ಸಿಗುತ್ತೆ ಈಸಿಯಾಗಿ. ಇದು ತುಂಬ ಮುಖ್ಯ. ಪಿಜ್ಜಾ ಮಾಡಲಿಕ್ಕಾಗಲಿ ಬ್ರೆಡ್ ಬನ್ಸ್ ಎಲ್ಲ ಮಾಡಲಿಕ್ಕಾಗಲಿ ಇದು ಬೇಕೇ ಬೇಕು. ಇದನ್ನು ನಾನಿವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮೆಜರ್ಮೆಂಟ್ಸ್ ತುಂಬಾ ಮುಖ್ಯ ನಿಮಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ. ಈ ಪಿಜ್ಜಾ ಬೇಸ್ನ ಹಿಟ್ಟು ಇರುತ್ತೆ ಅದನ್ನು ಕಲಿಸ್ಬೇಕೆ ಈ ಮೆಜರ್ಮೆಂಟ್ಸ್ ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಆ್ಯಕ್ಟಿವ್ ಡ್ರೈ ಈಸ್ಟ್ನ 1 ಕಪ್ ಆಗೋಷ್ಟು ನೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಆಗೋ ಸಕ್ಕರೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟಾದಮೇಲೆ ಇವಾಗ ನೋಡ್ತಿರ್ಬೋದು ಈ ಥರ ಮೇಲ್ಗಡೆ ಫರ್ಮೆಂಟೇಷನ್ ಆಗಿ ಬಂದಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ, ಅಷ್ಟೇ ಸಾಕು. ಅರ್ಧ ಗಂಟೆ ಬಿಟ್ಟರೆ ಸಾಕು. ಈ ಥರ ಫರ್ಮೆಂಟ್ ಆಗಿರೋನ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಇವಾಗ ಹಿಟ್ಟೇನು ನಾವು ಜರಡಿ ಇಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಅದಕ್ಕೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೋಬೇಕು. ಹಿಟ್ಟನ್ನು ಇದೇ ನೀರಿಂದಲೇ ಕಲಿಸ್ಬೇಕಾಗತ್ತೆ. ಇವಾಗ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಪೂರ್ತಿ ಮೆತ್ತಗಾದರೆ ಹಿಟ್ಟು ಪರ್ಫೆಕ್ಟಾಗಿ ನಮಗೆ ಹಿಟ್ಟು ರೆಡಿ ಆಗಲ್ಲ. ಇವಾಗ ನೋಡ್ತಿರ್ಬೋದು ಮೊದಲಿಗೆ ಸ್ಪೂನಿಂದ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಕೈಯಿಂದ ಚೆನ್ನಾಗಿ ನಾದ್ಕೊತೀನಿ. ನೀವು ಮಧ್ಯಾಹ್ನಕ್ಕೆ ಪಿಜ್ಜಾ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನು ಬೆಳಗ್ಗೆನೇ ಹಿಟ್ಟನ್ನು ಕಲಸಿಡಬೇಕಾಗತ್ತೆ. ಅಥವಾ ರಾತ್ರಿಗೆ ಪಿಜ್ಜಾ ಮಾಡಬೇಕು ಅಂದ್ಕೊಂಡ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹಿಟ್ಟನ್ನು ಕಲಸಿ ನಾದಿ ಇಡಬೇಕಾಗತ್ತೆ ಚೆನ್ನಾಗಿ. ಇವಾಗ ನೋಡ್ತಿರ್ಬೋದು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಹಿಟ್ಟು ಚೆನ್ನಾಗಿ ಕಲಸಿದ್ದೇನೆ. ಇವಾಗ ಕೆಳಗಡೆ ಬೇಸ್ ಮೇಲೆ ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀವು ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತಿರೋ ಅಷ್ಟು ಪ್ಲಫಿಯಾಗಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪಿಜ್ಜಾ ಮಾಡೋಕ್ಕೆ ಬರುತ್ತೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಯಾವ ಥರ ಆಗಿದೆ ನೋಡ್ತಿರ್ಬೋದು. ಇವಾಗ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಅದೇ ಬೌಲ್ಗೆ ಹಾಕ್ಕೊಂಡು ನಾನಿಲ್ಲಿ ಮೇಲ್ಗಡೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಫಾಯಿಲ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಗಟ್ಟಿಯಾಗಿರೋಂಥ ಮುಚ್ಚಳ ಮುಚ್ಚಿ ಒಂದು 2 ಗಂಟೆ ಬಿಟ್ಟಿದ್ದೀನಿ. ಒಂದು 2 ಅವರ್ ಆದರೂ ಬಿಡಲೇಬೇಕು. ಈ ಥರ ಫರ್ಮೆಂಟ್ ಆಗಬೇಕದು ಹಿಟ್ಟು ಪೂರ್ತಿಯಾಗಿ ಊದ್ಕೊಂಡು ಡಬಲ್ ಆಗಿರಬೇಕದು. ಇವಾಗ ನೋಡ್ತಿರ್ಬೋದು ಏರ್ ಬಬಲ್ಸ್ ಇರುತ್ತೆ, ಅದಕ್ಕಾಗಿ ಡಬಲ್ ಆಗಿರುತ್ತಲ್ಲ ಅದನ್ನು ಇವಾಗ ಬಿಡಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಹಿಟ್ಟು ನೆನೆಯೋಕ್ಕೆ ನಾವಿಲ್ಲಿ ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ತುಂಬ ಟೈಮ್ ಇದೆ ಅನ್ನೋದಾದರೆ, ತುಂಬ ಮಾಡಲೇಬೇಕು ಮನೆಯಲ್ಲಿ ನಾವು ಮಾಡಿ ನೋಡಬೇಕು ಅನ್ನೋದಾದರೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಈ ಥರ ಪಿಜ್ಜಾನ ಮಾಡ್ಬೋದು. ಇವಾಗ ನೋಡಿ ಮತ್ತೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು 4 ಪೋರ್ಷನ್ ನಿಮಗೆ ಎಷ್ಟು ಪಿಜ್ಜಾ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಎಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ಪೋರ್ಷನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು. ಇವಾಗ ಒಂದು 2ರಿಂದ 3 ಪೋರ್ಷನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ನಾನಿಲ್ಲಿ ಈ ಥರ ಎಣ್ಣೆ ಗ್ರೀಸ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು 2 ಪೋರ್ಷನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಮತ್ತೆ ಇದನ್ನು ನೆನೆಯಕ್ಕೆ ಬಿಡಬೇಕು. ಅಷ್ಟರೊಳಗೆ ಪಿಜ್ಜಾಗೆ ಏನೇನು ಬೇಕು ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತೀನಿ. ನಾನಿಲ್ಲಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಅಷ್ಟೇ. ಹಾಗೆಯೇ ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬೇಕೇ ಬೇಕಾಗುತ್ತೆ. ಚಿಲ್ಲಿ ಫ್ಲೇಕ್ಸು ತುಂಬ ಇಂಪಾರ್ಟೆಂಟು. ಹಾಗೆ ಆರ್ಗೇನೋ ಅಥವಾ ಮಿಕ್ಸ್ ಹರ್ಬ್ಸ್ ಅಂತ ಏನು ಕರಿತೀರ ಅದು ಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಕೂಡ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಚೀಸ್ ಬೇಕಾಗುತ್ತೆ. ಮುಖ್ಯವಾಗಿ ಚೀಸು ಏನಿರುತ್ತೆ ಅದು ಚೆಡ್ಡರ್ ಚೀಸ್ ಅಂತ ಸಿಗುತ್ತೆ ನಿಮಗೆ, ಆ ಚೀಸನ್ನೇ ಬಳಸಬೇಕು. ಹಾಗೆ ಪಿಜ್ಜಾ ಸಾಸ್ ಹೊರಗಡೆ ಕೂಡ ಸಿಗುತ್ತೆ, ಮನೇಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ರೆಡಿ ಇರೋದನ್ನೇ ತೊಗೊಂಬಂದಿದ್ದೀನಿ. ಇವಾಗ ನೋಡಿ ಅಷ್ಟರಲ್ಲಿ ಒಂದು 15 ನಿಮಿಷ ಬಿಟ್ಟಿದೆ, ಚೆನ್ನಾಗಿ ನೆನ್ಕೊಂಡು ಮತ್ತೆ ಇದು ಫರ್ಮೆಂಟ್ ಆಗಿದೆ. ಮತ್ತೆ ಇದು ಡಬಲ್ ಸೈಜ್ ಆಗಿದೆ ಒಂದೊಂದು ಪೋರ್ಷನ್ ಕೂಡ. ಇವಾಗ ಇದರಿಂದ ಒಂದೊಂದು ಪೋರ್ಷನ್ ತೊಗೊಂಡು ನಾವಿಲ್ಲಿ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಂಚು ಫ್ಲ್ಯಾಟ್ ಆಗಿರುವಂಥ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಮೈದಾ ಹಿಟ್ಟನ್ನು ಒಂದು 2 ಸ್ಪೂನ್ ಆಗೋಷ್ಟು ಅಥವಾ 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಸ್ಟ್ರೈನರಿಂದ ಈ ಥರ ಟ್ಯಾಪ್ ಮಾಡ್ಕೋಬೇಕು. ಆವಾಗ ಇದು ಅಂಟ್ಕೊಳ್ಳಲ್ಲ. ಪಿಜ್ಜಾ ಬೇಸ್ ಏನಿರುತ್ತೆ ನೋಡಿ ಸ್ಟೀಮ್ ಆದಮೇಲೆ ಅಂದರೆ ಬೇಕಾದಮೇಲೆ ಅಂಟ್ಕೊಳ್ಳೋದಿಲ್ಲ. ಈ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಕಡೆಯೂ ಹಿಟ್ಟು ಕರೆಕ್ಟಾಗಿ ಬೀಳೋ ಥರ ಮಾಡ್ಕೋಬೇಕು. ಇವಾಗ ಕೌಂಟ್ರ್ ಟಾಪ್ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ
ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ತೊಗೊಂಡು ಈ ಥರ ಕೈಯಿಂದನೇ ಪ್ರೆಸ್ ಮಾಡ್ತಾ ಅಗಲ ಮಾಡ್ಕೋಬೇಕು. ಅಥವಾ ನಿಮಗೆ ಕೈಯಿಂದ ಕಂಫರ್ಟಬಲ್ ಇಲ್ಲ ಅಂದರೆ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಳ್ಬೋದು. ಈವನ್ನಾಗಿ ಒಂದೇ ಸೈಜಲ್ಲಿ ಎಲ್ಲ ಕಡೆ ಲಟ್ಟಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಪ್ಲೇಟಲ್ಲೇ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗಿತ್ತು. ನೆಲಕ್ಕೆ ಹಾಕ್ಕೊಂಡು ಈ ಥರ ಮಾಡಿಕೊಂಡೆ. ಸೊ ಇದು ಸ್ವಲ್ಪ ಗೊಂದಲ ಆಯಿತು. ಇದಾದಮೇಲೆ ನೀವು ಇದಕ್ಕೆ ಒಂದು ಫೋರ್ಕಿಂದ ಕಟ್ ಮಾರ್ಕ್ ಕೊಡಿ. ಅದಾದಮೇಲೆ ಪಿಜ್ಜಾ ಬೇಸ್ ಏನಿದೆ ನೋಡಿ ಹಾಕೋದು ಪ್ಲೇಟಲ್ಲಿ ಹಾಕ್ಕೊಂಡೇ ನಾವಿಲ್ಲಿ ಮಾಡ್ಕೋಬೇಕಾಗಿತ್ತು ರೆಡಿ. ನಾನಿಲ್ಲಿ ಕೆಳಗಡೆನೇ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇದನ್ನ ಎತ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೀವು ಹಂಗೆ ಮಾಡಬೇಡಿ, ನೆಲದಲ್ಲಿ ಮಾಡಬೇಡಿ, ಈ ಪ್ಲೇಟಲ್ಲೇ ಇಟ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿ ಅದಾದಮೇಲೆ ನೀವಿಲ್ಲಿ ಉಳಿದಂಥ ಎಲ್ಲ ಮೆಥಡನ್ನು ಫಾಲೋ ಮಾಡ್ಕೋಬೇಕು. ಇವಾಗ ನೋಡಿ ಪಿಜ್ಜಾ ಬೇಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಸುತ್ತಲೂ. ಇವಾಗ ಪಿಜ್ಜಾ ಬೇಸ್ ಆದಮೇಲೆ ಮೊದಲೇ ಲೇಯರ್ ಏನಿದೆ ನೋಡಿ ಚೀಸನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟಾಗುತ್ತೋ ಎಷ್ಟು ಇಷ್ಟನೋ ಚೀಸು ಅಷ್ಟು ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಸ್ವೀಟ್ ಕಾರ್ನ್ ಏನಿದೆ ನೋಡಿ ಸ್ವೀಟ್ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಇಷ್ಟಪಡೋರು ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಕ್ಯಾಪ್ಸಿಕಮ್ಮು ನಿಮ್ಮ ಹತ್ರ ಏನೇನು ವೆಜಿಟೇಬಲ್ಸ್ ಇದೆ ಅದೆಲ್ಲ ಹಾಕ್ಕೋಬೋದು. ಮಶ್ರೂಮ್ ಪನ್ನೀರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸಾಟೆ ಮಾಡ್ಕೊಂಡು ಹಾಕ್ಕೋಬೋದು, ಅದು ಚೆನ್ನಾಗಾಗುತ್ತೆ ಟೇಸ್ಟು. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವೀಟ್ ಕಾರ್ನ್ ಮಾತ್ರ ಬಳಸಿ ಮಾಡ್ತಿದ್ದೀನಿ. ಇಲ್ಲಿ ಈರುಳ್ಳಿ ಕೂಡ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಈ ಥರ ಗಾರ್ನಿಷಿಂಗ್ ಮಾಡ್ಕೋಬೋದು ಮೇಲ್ಗಡೆ ವೆಜಿಟೇಬಲ್ಸ್ನ. ನಾನಿಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೆಂಪು ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲ ಹಸಿಮೆಣಸಿನ್ಕಾಯಿ ಮಾತ್ರ ಬಳಸಿದ್ದೀನಿ. ಇದ್ರ ಮೇಲ್ಗಡೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟಿಗೆ ಉಪ್ಪನ್ನು ಕಡಿಮೆ ಹಾಕಿದರೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಆರ್ಗ್ಯಾನೋ ಕೂಡ ಹಾಕ್ಕೊಂಡೆ ನಾನು, ಅಂದರೆ ಮಿಕ್ಸ್ ಹರ್ಬ್ಸ್ ಅಂತ ಏನು ಕರಿತೀವಿ ಅದನ್ನು ಕೂಡ ಹಾಕ್ಕೊಂಡೆ. ಇವಾಗ ಮತ್ತೊಂದು ಲೇಯರ್ನಲ್ಲಿ ಚೀಸನ್ನು ಹಾಕ್ಕೊಳ್ತೀನಿ. ಆದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಚೀಸು. ಇವಾಗ ಇದನ್ನು ನಾನಿಲ್ಲಿ ರೆಡಿಯಾಗಿದೆ ಇವಾಗ ಪಿಜ್ಜಾ ಪ್ಲೇಟ್. ಇದನ್ನು ನಾನಿಲ್ಲಿ ಆವಾಗಲೇ ಪ್ರೀ ಹೀಟ್ಗೆ ಒಂದು 15 ನಿಮಿಷ ಪ್ರೀ ಹೀಟ್ಗೆ ಇಟ್ಟಿದ್ದೆ. ಮುಚ್ಚಳ ಮುಚ್ಚಿ ಈ ಥರ ದೊಡ್ಡ ಪಾತ್ರೆಯಲ್ಲಿ ಉಪ್ಪನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬಿಸಿ ಮಾಡ್ಕೊಂಡಿದ್ದೆ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೆ. ಅದರ ಮೇಲ್ಗಡೆ ಇವಾಗ ಪಿಜ್ಜಾ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನ ಪ್ಲೇಸ್ ಮಾಡಿಕೊಂಡು ಈ ಥರ ಮುಚ್ಚಳದಲ್ಲಿ ಹೋಲ್ ಇರುತ್ತೆ, ಇದನ್ನು ಹೋಲನ್ನು ಮುಚ್ಕೊಳ್ಬೇಕು. ಒಂದು ಟಿಶ್ಯೂ ಪೇಪರಿಂದ ಕ್ಲೋಸ್ ಮಾಡ್ಕೊಂಬಿಡಿ ಹೋಲನ್ನು. ಇವಾಗ ಒಂದು 20 ರಿಂದ 25 ನಿಮಿಷ ಬಿಟ್ಟು ನಾನಿಲ್ಲಿ ಓಪನ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು. ಕಂಪ್ಲೀಟಾಗಿ ಪಿಜ್ಜಾ ರೆಡಿ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಟಿರಬೇಕು ಫ್ಲೇಮನ್ನು, ಆವಾಗಲೇ ಮಾತ್ರ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಕಾಗಿರುತ್ತೆ. ನಾನಿಲ್ಲಿ 25 ರಿಂದ 30 ನಿಮಿಷ ಬಿಟ್ಟಿದ್ದೆ ಅಂದ್ಕೊಳ್ಳಿ. ಇವಾಗ ತೆಗಿತಾ ಇದ್ದೀನಿ, ನೋಡ್ತಿರ್ಬೋದು. 25 ನಿಮಿಷ 35 ನಿಮಿಷನೇ ಬಿಡಬೇಕಂತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನೋಡಿಕೊಂಡು ನೀವು ಚೆಕ್ ಮಾಡ್ಕೊಂಡು ಒಂದು ಫೋರ್ಕಿಂದ ಚೆಕ್ ಮಾಡ್ಕೊಳ್ಳಿ. ಪಿಜ್ಜಾ ಬೇಸನ್ನು ಒತ್ತಿ ನಿಮ್ಗೆ ಗೊತ್ತಾಗುತ್ತೆ ಆವಾಗ ಕರೆಕ್ಟಾಗಿ ಬೆಂದಿದೆಯೋ ಇಲ್ವೋ, ಬೇಕಾಗಿದೆಯೋ ಇಲ್ವೋ ಅಂತೇಳಿ. ಆವಾಗ ನೀವು ಈ ಥರ ರಿಮೂವ್ ಮಾಡ್ಕೋಬೋದು. ಈ ಥರ ನೋಡಿ ಪಿಜ್ಜಾ ಈಸಿಯಾಗಿ ರಿಮೂವ್ ಆಗೋಕ್ಕೆ ಏನು ಕಾರಣ ಅಂದರೆ ನಾವು ಆವಾಗಲೇ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿದ್ವಲ್ಲ, ಎಣ್ಣೆ ಗ್ರೀಸ್ ಮಾಡಿ, ಅದಕ್ಕೆ ಈ ಥರ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ನೀವು ಕೂಡ ಈ ಮೆಥಡನ್ನು ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ಪಿಜ್ಜಾ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಇವಾಗ ನಾನೇನು ತೋರಿಸಿದ್ದೀನಿ ಇದೇ ಥರ ಪರ್ಫೆಕ್ಟಾಗಿ ಪಿಜ್ಜಾನ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಸೊ ನಾನು ಹೇಳೋರಂಥ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಇದೇ ಥರ ಪರ್ಫೆಕ್ಟಾಗಿ ನೀವು ಕೂಡ ಆರಾಮಾಗಿ ಪಿಜ್ಜಾನ ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಮನೇಲಿ ಪಿಜ್ಜಾ ಮಾಡಿಕೊಟ್ರೆ. ಸೊ ಖಂಡಿತ ನೀವು ಕೂಡ ಇದನ್ನು ನೋಡಾದಮೇಲೆ ನೀವು ಮಾಡಿಕೊಂಡು ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಯಾರ್ಯಾರು ಪಿಜ್ಜಾ ಲವರ್ಸ್ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ, ಪಿಜ್ಜಾ ಅಂತ ಕಮೆಂಟ್ ಮಾಡಿ, ಪಿಜ್ಜಾ ಲವರ್ಸ್ ಎಲ್ಲರೂ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.